ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಈ ವಾರ ಬಂದು ಕುಜ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಜೂನ್ 22ರಂದು ಬುಧ ಬಂದು ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಮಯದಲ್ಲಿ ಈ ವಾರ ನಿಮಗೆ ಹೇಗಿರುತ್ತಂದರೆ, ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈಗಿರೋ ಕೆಲಸವನ್ನು ಬಿಡಬೇಕಂತನೂ ನಿಮಗೆ ಮನಸ್ಸಿಗೆ ಅನಿಸ್ಬೋದು ಈ ವಾರ. ಆದರೆ ನೀವು ಬಿಡಬೇಕಂದ್ರೂ ಬೇರೆ ಕೆಲಸ ನಿಮ್ಮ ಕೈನಲ್ಲಿ ಇದ್ದರೆ ಆಮೇಲೆ ನೀವು ಬಿಡೋ ಬಗ್ಗೆ ಯೋಚನೆ ಮಾಡ್ಬೋದು. ಅಥವಾ ಬಾಸ್ ಹತ್ರ ಏನೋ ಭಿನ್ನಾಭಿಪ್ರಾಯ, ಏನೋ ಮಾತು ಬೆಳ್ಕೊಂಡು ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗೋ ಸಾಧ್ಯತೆ ಇರುತ್ತೆ ಈ ವಾರ. ಸ್ವಲ್ಪ ನೀವು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಅಥವಾ ಪ್ರಾಜೆಕ್ಟ್ ಬೇಗ ಮುಗಿಸ್ತೀರಾ, ಅಂದರೆ ಆಫೀಸಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿರುತ್ತೆ, ಅದನ್ನು ಒಪ್ಕೊಂಡು ಬಿಡ್ತೀರಾ. ಆದರೆ ನಿಮಗೆ ಗೊತ್ತಿರುತ್ತದು ಪ್ರಾಜೆಕ್ಟ್ ಬಂದು ಟೈಮ್ಗೆ ಫಿನಿಶ್ ಆಗಲ್ಲ ಅನ್ನೋದು. ಆದ್ರೂ ನೀವು ರಿಸ್ಕ್ ತಗೋತೀರಾ. ಈ ಥರ ಯಾವುದೋ ಒಂದು ವಿಚಾರದಲ್ಲಿ ಕೆಲಸ ಬಿಡೋದು, ಅಥವಾ ಬಾಸ್ ಹತ್ರ ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋದು, ಅಥವಾ ಟೈಮಿಗೆ ಸರಿಯಾಗಿ ಪ್ರಾಜೆಕ್ಟ್ ಮುಗಿಸ್ದೇ ಆಗೋ ಥರ ರಿಸ್ಕ್ ತಗೊಳ್ಳೋದು, ಈ ಥರ ಆಗಬಹುದು ಈ ವಾರ. ಆದರೆ ನೀವು ಈ ವಾರ ತುಂಬಾ ಜಾಗ್ರತೆಯಿಂದ ವ್ಯವಹರಿಸಬೇಕಾಗುತ್ತೆ. ಕೆಲಸದಲ್ಲಿ ಅಡೆತಡೆಗಳು ಬರುತ್ತೆ, ಆದರೆ ನೀವು ಯಾರ ಹತ್ರ ಆದರೂ ಅಡ್ವೈಸ್ ತೊಗೊಳ್ಳೋದು ತುಂಬಾ ಅಗತ್ಯ ಆಗುತ್ತೆ ಈ ವಾರ. ಮತ್ತು ಬಿಸ್ನೆಸ್ ಮಾಡೋರ್ಗು ಅಷ್ಟೇ, ಆದಾಯ ಬರುತ್ತೋ ಇಲ್ವೋ ಆದರೂ ಜಾಸ್ತಿ ಲೋನ್ ತೊಗೊಳ್ಳೋದು, ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಲೋನ್ ಕಟ್ಟೋಕ್ಕಾಗುತ್ತೆ ಅಂದರೆ ಮಾತ್ರ ಸಾಲ ತಗೊಳ್ಳಿ. ಯಾಕಂದರೆ ನಿಮ್ಮ ವ್ಯಾಪಾರದಲ್ಲಿ ಅಷ್ಟು ಲಾಭ ಬಂದರೆ ತಾನೇ ನೀವು ಲೋನ್ ತೀರ್ಸೋಕ್ಕಾಗೋದು, ಇಲ್ಲಾಂದರೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಇರೋ ಬಿಸ್ನೆಸ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಲಾಭ ಬರೋ ಥರ. ಈ ಬಿಸ್ನೆಸ್ ಇಟ್ಕೊಂಡು ಮತ್ತೊಂದು ಹೊಸ ಬಿಸ್ನೆಸ್ಸು ಶುರು ಮಾಡಬೇಕು ಅಂತ ಯೋಚನೆ ಮಾಡೋದು ಈ ಸಮಯದಲ್ಲಿ ಅಷ್ಟು ಒಳ್ಳೆಯದಲ್ಲ, ನೀವು ತಪ್ಪಿಸ್ಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ನೋಡಿ, 7ನೇ ಮನೆಯಲ್ಲಿ ರಾಹು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೂ ಹೇಳಬೇಕಾದ್ರೆ ಸರಿಯಾಗಿ ದಾಖಲೆಗಳು ಪರಿಶೀಲನೆ ಮಾಡದೆ ಸೈನ್ ಮಾಡೋದನ್ನು ನೀವು ತಪ್ಪಿಸ್ಬೇಕಾಗುತ್ತೆ. ಒಂದು ಸಲ ಚೆಕ್ ಮಾಡಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡಿ ಆಮೇಲೆ ನೀವು ಸೈನ್ ಮಾಡೋದು ತುಂಬಾ ಅಗತ್ಯ. ವ್ಯಯಸ್ಥಾನದಲ್ಲಿ ಗುರು, ಶುಕ್ರ ಮತ್ತು ಬುಧನೂ ಬಂದ್ಬಿಡ್ತಾನೆ 22ನೇ ತಾರೀಕಿಗೆ. ಹಣಕಾಸಿನ ವಿಚಾರದಲ್ಲಿ ಆದಾಯ ಮೀಡಿಯಮ್ ಆಗಿರುತ್ತೆ. ಹೆಚ್ಚುತ್ತಿರುವ ಕುಟುಂಬದ ಖರ್ಚುಗಳಿಗೆ ನೀವು ಲೋನ್ ತಗೊಳ್ಳೋ ಥರ ಆಗುತ್ತೆ. ಲೋನ್ ಮೇಲೇ ನೀವು ಡಿಪೆಂಡ್ ಆಗಬಹುದು. ಆದರೆ ಆದಷ್ಟು ಜಾಸ್ತಿ ಲೋನ್ ತೊಗೊಳ್ಳೋದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಮತ್ತೊಂದು ವಿಚಾರ ಏನಂದರೆ, ಪರ್ಸ್ನಲ್ ವಿಚಾರ ತುಂಬಾ ಪ್ರೈವೇಟಾಗಿ ಇದ್ರೇ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ನಡೆದರೆ ತುಂಬಾ ಉತ್ತಮ. ಮತ್ತು ನಿಮ್ಮ ಪ್ಲ್ಯಾನಿಂಗ್ ಬಗ್ಗೆ, ಯಾವುದೇ ಪ್ಲ್ಯಾನಿಂಗ್ ನೀವು ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಎಲ್ರಿಗೂ ಹೇಳಕ್ಕೆ ಹೋಗಬೇಡಿ. ಅದರಿಂದ ಏನಾಗುತ್ತೆ, ಆ ಪ್ಲ್ಯಾನಿಂಗು ಮುಂದೆ ಹೋಗೋದೇ ಇಲ್ಲ. ಸರಿಯಾಗಿ ನೀವು ಆ ಪ್ಲ್ಯಾನಿಂಗ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ನಿಂತೋಗುತ್ತೆ. ನಿಮ್ಮ ಪ್ಲ್ಯಾನಿಂಗ್ ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಎಲ್ರಿಗೂ ಹೇಳಿದ್ರೆ ಸುಮ್ಮನೆ ದೃಷ್ಟಿ ಆಗುತ್ತಲ್ವ, ಅದರಿಂದ ಯಾರಿಗೂ ಹೇಳೋದೇ ಬೇಡ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ, ಚಂದ್ರನ ಸ್ಥಾನದಿಂದ ನಿಮ್ಮ ಗಮನ ಈ ವಾರ ಆಹಾರ ಮತ್ತು ಡೈಲಿ ರೂಟೀನ್ನಲ್ಲಿ ಇರುತ್ತೆ. ಜೊತೆಗೆ ಒಳ್ಳೆ ನಿದ್ದೆ ಮಾಡೋದ್ರಿಂದನೂ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ. ಪರಿಹಾರ, ಈ ವಾರದ ಪರಿಹಾರ ಸಿಂಹರಾಶಿಗೆ ಬಂದು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಿಂದಾಗಿ ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಹೀಗಿದೆ ಅಂತ ನೋಡೋಣ. ಮೊದಲಿಗೆ 2 ಗ್ರಹ ಬದಲಾವಣೆ ಆಗುತ್ತೆ ಈ ವಾರ. ಜೂನ್ 20ರಂದು ಕುಜ ಅಷ್ಟಮದಿಂದ ನವಮ ಭಾವವಾದ ಭಾಗ್ಯಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಜೂನ್ 22ರಂದು ನಿಮ್ಮ ರಾಶ್ಯಾಧಿಪತಿಯಾದ ಬುಧ ಬಂದು ಕರ್ಮಸ್ಥಾನದಿಂದ ಲಾಭಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಕರ್ಮಸ್ಥಾನದಲ್ಲಿ ಸೂರ್ಯ. ಈ ತಿಂಗಳ ಕೊನೆಯ ವಾರದಲ್ಲಿ ಕನ್ಯಾ ರಾಶಿಯವರ ಹೆಚ್ಚು ಗಮನ ವೃತ್ತಿಯ ಬೆಳವಣಿಗೆಯ ಮೇಲೆ ಇರುತ್ತೆ. ಮತ್ತು ಬಿಸ್ನೆಸ್ ಮಾಡೋರ್ಗು ಒಳ್ಳೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಈ ವಾರ. ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೂ ತುಂಬ ಅನುಕೂಲಕರವಾಗಿರುತ್ತೆ. ಮತ್ತು ಈ ವಾರ ಕನ್ಯಾ ರಾಶಿಯವರು ನಿಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಜೊತೆಗೆ ವೃತ್ತಿಯಲ್ಲಿ ನಿಮ್ಮ ಕೆಲಸಕ್ಕಾಗಿ ರೆಕಗ್ನಿಷನ್, ಗುರುತು ಸಿಗುತ್ತೆ. ನಿಮ್ಮ ಬಾಸು ನಿಮಗೆ ಗುರುತಿಸ್ತಾರೆ ನಿಮ್ಮ ಕೆಲಸವನ್ನು.
ನಿಮ್ಮ ಮಾತಿನಿಂದ ಎಲ್ಲರನ್ನು ಗೆಲ್ತೀರ ನೀವು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಲಾಭಸ್ಥಾನದಲ್ಲಿ ಗುರು ಶುಕ್ರ, ಲಾಭಸ್ಥಾನದಲ್ಲಿ ಗುರು ಶುಕ್ರ ಮತ್ತು ಜೂನ್ 22ರಂದು ನಿಮ್ಮ ರಾಶಿಯಾಧಿಪತಿ ಬುಧನೂ ಲಾಭಸ್ಥಾನಕ್ಕೆ ಬಂದ್ಬಿಡ್ತಾನೆ. ಮತ್ತು ಕುಜ ಭಾಗ್ಯಸ್ಥಾನದಲ್ಲಿ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹಣದ ಸಮಸ್ಯೆ ಅಂದ್ರೇ ದೊಡ್ಡ ಟೆನ್ಷನ್ನು. ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ಇಲ್ಲ ಅಂದರೆ ಮನುಷ್ಯನಿಗೆ ಬೆಲೆನೇ ಇಲ್ಲ. ಮತ್ತು ಯಾವುದಾದ್ರೂ ರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನನಗಂತೂ ತುಂಬಾ ಸಂತೋಷ ಆಗುತ್ತೆ. ಈ ವಾರ ನಿಮಗೆ ಅನಿರೀಕ್ಷಿತವಾಗಿ ಆದಾಯನೂ ಬರುತ್ತೆ. ಈ ಹಿಂದೆ ಕಷ್ಟಪಟ್ಟಿದ್ದೀರಾ, ಅದಕ್ಕೂ ನಿಮಗೆ ಆದಾಯ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ಈ ವಾರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಪಾಸಿಟಿವ್ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ಹೈ ರಿಸ್ಕ್ ಹೂಡಿಕೆಯಲ್ಲಿ ಇನ್ವೆಸ್ಟ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ ಮತ್ತು ಅನಗತ್ಯ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆದಾಯ ಚೆನ್ನಾಗಿದೆ ಅಂತ ಆನ್ಲೈನ್ ಶಾಪಿಂಗ್ ಮಾಡೋದು, ಏನೋ ವಸ್ತು ತರೋದು ಅದೆಲ್ಲ ಮಾಡಬೇಡಿ. ಸೇವಿಂಗ್, ಉಳಿತಾಯದ ಕಡೆ ಗಮನ ಕೊಡಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಮನೆಯವರ ಮಾತು ನೀವು ತಾಳ್ಮೆಯಿಂದ ಕೇಳಬೇಕು. ಸ್ವಲ್ಪ ಸಮಯ ಕೊಡಿ ಅವರಿಗೋಸ್ಕರ. ಅವರನ್ನು ಅರ್ಥ ಮಾಡಿಕೊಳ್ಳಿ, ಇಲ್ಲಾಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ. ಮನೆಯವರನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಬರಲ್ಲ ಮತ್ತು ನಿಮ್ಮ ಬಂಧ ಇನ್ನೂ ಗಟ್ಟಿಯಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಕೆಲಸದ ಸಣ್ಣ ಒತ್ತಡವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ಒಳ್ಳೆ ಡಯಟ್ ಸೇವನೆ ಮಾಡಿ ಮತ್ತು ರೆಸ್ಟ್ ತಗೊಳ್ಳಿ. ಪರಿಹಾರ ಬಂದು ಪ್ರತಿ ಶನಿವಾರದಂದು ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಮತ್ತು ಬುಧವಾರದಂದು ಗಣೇಶನಿಗೆ ಆರಾಧನೆ ಮಾಡಿ. ತುಲಾರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ಈ ವಾರ ಬಂದು 2 ಗ್ರಹಗಳ ಬದಲಾವಣೆಗಳು ಕಾಣಬಹುದು. ಜೂನ್ 20ರಂದು ಕುಜ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತು ಭಾಗ್ಯಸ್ಥಾನದಿಂದ ಬುಧ ಬಂದು ಜೂನ್ 22ರಂದು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ವಾರ ನಿಮಗೆ ಹೇಗಿರುತ್ತಂದರೆ, ಈ ವಾರ ಎಷ್ಟೇ ಕೆಲಸವಿದ್ದರೂ ನೀವು ಆಲಸ್ಯ ಪಡದೆ ಅದನ್ನು ಒಂದು ಕಡೆ ಸೇರಿಸಿ ಪ್ಲ್ಯಾನಿಂಗ್ ಮಾಡಿಕೊಂಡು ತುಂಬಾ ಡಿಸಿಪ್ಲಿನಿಂದ ನಿಮ್ಮ ಸಂಪೂರ್ಣ ಎಫರ್ಟ್ ಹಾಕ್ತೀರಾ. ನಿರಂತರವಾಗಿ ಕೆಲಸದಲ್ಲಿ ಪ್ರಯತ್ನ ಪಡ್ತೀರಾ. ಅದರಿಂದ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ, ಬೆಳವಣಿಗೆ ನೀವು ನೋಡಬಹುದು. ತುಲಾರಾಶಿಯವರು ಕೆಲಸ ಮಾಡೋಕ್ಕೆ ಹಿಂದೆನೇ ಸರಿಯಲ್ಲ. ಎಷ್ಟೇ ಕಷ್ಟ ಅನಿಸಿದ್ರೂ ನೀವು ಮಾಡೇ ಮಾಡ್ತೀರಾ. ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ನಿಮಗೆ ಇಷ್ಟನೇ ಇಲ್ಲ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಮತ್ತು ಶುಕ್ರ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಸಂಚಾರ ಕರ್ಮಸ್ಥಾನದಲ್ಲಿ ಗುರುವಿನ ಜೊತೆಗೆ ನಿಮಗೆ ಸ್ಥಿರವಾದ ನಿಮ್ಮ ಗುರಿಯನ್ನು ಸಾಧನೆ ಮಾಡೋಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ. ಅಂದರೆ ಅಚೀವ್ಮೆಂಟ್ ಮಾಡೋಕ್ಕೆ ತುಂಬಾ ಅನುಕೂಲ ಇರುತ್ತೆ. ಈ ವಾರ ನೀವು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳುವ ಬದಲು ಭವಿಷ್ಯದ ಲಾಭ ಮತ್ತು ನಷ್ಟವನ್ನು ಯೋಚಿಸಿ ಪ್ಲ್ಯಾನಿಂಗ್ ಮಾಡ್ತೀರಾ. ಅಂದರೆ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಮಾಡ್ತೀರಾ. ಹೊಸ ಐಡಿಯಾಸ್ಗಳನ್ನು ಕೆಲಸದಲ್ಲಿ ತರ್ತೀರಾ ಮತ್ತು ಕೆಲಸದ ನಿರ್ಧಾರವನ್ನು ನೀವು ಫೈನಲೈಸ್ ಕೂಡ ಮಾಡ್ತೀರಾ. ಆಫೀಸ್ನಲ್ಲಿ ನಿಮ್ಮ ಪರಿಶ್ರಮವನ್ನು ನಿಮ್ಮ ಸೀನಿಯರ್ಸ್ ಅಥವಾ ಬಾಸ್ ಗುರುತಿಸ್ತಾರೆ. ಆಫೀಸ್ನಲ್ಲಿ ಯಾರ ಹತ್ರನೂ ಏನು ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಖುಷಿಯಾಗಿ ಅವ್ರ ಜೊತೆ ವರ್ತನೆ ಮಾಡಿ, ಕೊಲೀಗ್ಸ್ ಜೊತೆ. ಮತ್ತು ಮನೆಯಲ್ಲೂ ಅಷ್ಟೇ ಸಮಾಧಾನವಾಗಿ ಇರಿ. ನಿಮ್ಮ ಬೆಳವಣಿಗೆಯ ಬಗ್ಗೆ ಎಲ್ಲರಿಗೂ ಹೇಳೋ ಅಗತ್ಯ ಇಲ್ಲ. ಯಾಕಂದರೆ ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರೂ ಖುಷಿ ಪಡಲ್ಲ ಅಲ್ವಾ. ಅದರಿಂದ ಎಷ್ಟು ತಿಳಿಸ್ಬೇಕೋ ಅಷ್ಟೇ ಹೇಳಿ. ಯಾಕಂದರೆ ಹೊಟ್ಟೆ ಕಿಚ್ಚು ಪಡೋರು ಜನ ಇರ್ತಾರೆ. ಅದರಿಂದ ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯವು ಸ್ಥಿರವಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆದಾಯ. ಮತ್ತು ಈ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ, ಯಾವುದಾದ್ರೂ ಬಾಕಿ ಹಳೆಯ ಸಾಲ ಏನಾದರೂ ಇದ್ದರೆ ಫಸ್ಟು ಅದನ್ನು ತೀರಿಸಿ. ಮನುಷ್ಯನಿಗೆ ಸಾಲ ಒಂದು ಇಲ್ಲ ಅಂದರೆ ಅರ್ಧ ಟೆನ್ಷನ್ ಕಮ್ಮಿ ಆಗೋಗುತ್ತೆ.
ಅದರಿಂದ ಆದಾಯ ಚೆನ್ನಾಗಿ ಬರ್ತಾ ಇರುವಾಗ ಸಾಲ ಕ್ಲಿಯರ್ ಮಾಡ್ಕೊಳ್ಳೋದು ಜಾಣತನ. ಬಡ್ಜೆಟ್ ಪ್ಲ್ಯಾನಿಂಗ್ ಮಾಡಿಕೊಳ್ಳಿ, ಅದರಿಂದ ತುಂಬ ಅನುಕೂಲವಾಗುತ್ತೆ. ಮತ್ತು ಹೈ ರಿಸ್ಕ್ ಇರುವ ಹೂಡಿಕೆಗಳಲ್ಲಿ, ಅಂದರೆ ತುಂಬ ಜಾಸ್ತಿ ಲಾಭ ಬರುತ್ತೆ ಅಂತ ಆ ಥರದ್ರಲ್ಲಿ ರಿಸ್ಕ್ ಇರೋದ್ರಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಮತ್ತು ಉಳಿತಾಯದ ಕಡೆ ಗಮನ ಹರಿಸಿ. ಸಂಬಂಧದಲ್ಲಿ ಹೇಳಬೇಕಾದ್ರೆ ಸಂತೋಷದ ಸಮಯ ಕಳೀತೀರಾ ನಿಮ್ಮ ಫ್ಯಾಮಿಲಿ ಜೊತೆ. ಮತ್ತು ಈ ಸಮಯದಲ್ಲಿ ಸ್ಪಷ್ಟವಾದ ಮಾತಿನಿಂದ ಇನ್ನೂ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಕೊತೀರ. ಮತ್ತು ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಈ ಸಮಯದಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಯಾವುದೇ ಜವಾಬ್ದಾರಿ ಇದ್ರೂ ನೀವೊಬ್ಬರೇ ಅದನ್ನು ತಗೊಳಕ್ಕೆ ಹೋಗಬೇಡಿ. ಎಲ್ಲ ಕೆಲಸವನ್ನು ನೀವೇ ನಿಭಾಯಿಸೋದ್ರಿಂದ ನಿಮ್ಮ ಎನರ್ಜಿ ಕಮ್ಮಿ ಆಗಬಹುದು. ಅದರಿಂದ ಯಾರಿಗೆ ಯಾವ ಕೆಲಸ ಅನ್ನೋದನ್ನು ಅವರಿಗೆ ಆರಾಮಾಗಿ ಅವರಿಗೆ ತಿಳಿಸ್ಬಿಡಿ. ನೀವೇ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ರೆಸ್ಟ್ ಕಡೆ ಗಮನ ವಹಿಸಿ. ಕೆಲಸದ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ. ಪರಿಹಾರ, ಈ ವಾರದ ಪರಿಹಾರ ಬಂದು ಹಸುಗಳಿಗೆ ಆಹಾರ ನೀಡಿ, ಸಿಹಿ ತಿಂಡಿ ಹಂಚಿ, ನಿಮ್ಮ ಫ್ರೆಂಡ್ಸ್ಗಳಿಗೋ ಅಥವಾ ಕೊಲೀಗ್ಸ್ ಇರ್ತಾರಲ್ವ ಅವ್ರಿಗೆ. ಮತ್ತು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ವೃಶ್ಚಿಕ ರಾಶಿ, ಈ ವಾರ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಭಾಗ್ಯಸ್ಥಾನದಲ್ಲಿ ಗುರು ನಿಮಗೆ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಕೆಲಸದಲ್ಲಿ ಅಭಿವೃದ್ಧಿ ಕಾಣ್ತೀರ. ನೀವು ಕೆಲಸದಲ್ಲಿ ನಿಮ್ಮ ಎನರ್ಜಿ ತುಂಬ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಅಪ್ರಿಷಿಯೇಟು ಸಿಗುತ್ತೆ ಸೀನಿಯರ್ಸ್ ಕಡೆಯಿಂದ. ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಯೂ ಇರುತ್ತೆ. ಈ ಸಮಯದಲ್ಲಿ ತುಂಬ ಕಷ್ಟಕರವಾದ ಪ್ರಾಜೆಕ್ಟ್ ಕೂಡ ಸಕ್ಸಸ್ಫುಲ್ಲಿಂದ ಕಂಪ್ಲೀಟು ಮಾಡ್ತೀರಾ. ಹೊಸ ಅವಕಾಶಗಳು, ಅಂದರೆ ಜಾಬ್ಗೆ ಟ್ರೈ ಮಾಡ್ತಾ ಇರೋರಿಗೆ ಒಳ್ಳೆ ಜಾಬ್ ಆಫರ್ಸ್ ಸಿಗುವ ಸಾಧ್ಯತೆಯೂ ಇರುತ್ತೆ. ಆಫೀಸ್ನಲ್ಲಿ ಸೀನಿಯರ್ಸ್ ಕಡೆಯಿಂದನೂ ಸಪೋರ್ಟ್ ಸಿಗುವ ಸಾಧ್ಯತೆ ಇರುತ್ತೆ. ಹೊಸ ಗ್ರಾಹಕರನ್ನ ಪಡಿತಾರೆ ಬಿಸ್ನೆಸ್ ಮಾಡೋರು. ವ್ಯವಹಾರವು ತುಂಬ ಸರಾಗವಾಗಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ವಾರದ ಅಂತ್ಯದಲ್ಲಿ ಒಳ್ಳೆ ಲಾಭವನ್ನು ನೀವು ಗಳಿಸ್ತೀರ. ಮುಖ್ಯವಾಗಿ ತಂದೆ ತಾಯಿನ ಮತ್ತು ನಿಮ್ಮ ಸಂಗಾತಿನ ಚೆನ್ನಾಗಿ ನೋಡ್ಕೊಳ್ಳಿ. ಅದರಿಂದ ನೀವು ಇನ್ನೂ ಎತ್ತರಕ್ಕೆ ಯಶಸ್ಸನ್ನು ಕಾಣ್ತೀರ. ಕುಟುಂಬ ಇಂದನೇ ನಾವು ಅಲ್ವಾ, ಅದರಿಂದ ಮನೆಯವರು ಸಂತೋಷವಾಗಿದ್ದರೆ ನಮಗೆ ಅಲ್ಲಿಂದಾನೇ ಏಳಿಗೆ ಸ್ಟಾರ್ಟ್ ಆಗೋಗುತ್ತೆ. ಆದಾಯ ಚೆನ್ನಾಗಿದೆ ಅಂತ ಯಾವುದೇ ರಿಸ್ಕ್ ಇರೋ ಇನ್ವೆಸ್ಟ್ಮೆಂಟಲ್ಲಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕುಟುಂಬದ ವಿಚಾರ ಹೇಳಬೇಕಾದ್ರೆ ಕುಟುಂಬದಲ್ಲಿ ತುಂಬ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ. ಪಂಚಮದಲ್ಲಿ ಶನಿ ಇರೋದ್ರಿಂದಾಗಿ ಮಕ್ಕಳ ವಿಚಾರವಾಗಿ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಕುಟುಂಬದವರ ಜವಾಬ್ದಾರಿಗಳು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋ ಅವಶ್ಯಕತೆ ಇರುತ್ತೆ. ಆಧ್ಯಾತ್ಮದ ವಿಚಾರದಲ್ಲಿ ಹೆಚ್ಚು ಒಲವು ತರೋದ್ರಿಂದ ನಿಮಗೆ ಮೆಂಟಲ್ ಸ್ಟ್ರೆಂತ್ ಮತ್ತು ಆಂತರಿಕ ನೆಮ್ಮದಿ ನಿಮಗೆ ಸಿಗುತ್ತೆ. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಜೀರ್ಣಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಆಗಬಹುದು. ಸ್ವಲ್ಪ ಯೋಗ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ. ಪರಿಹಾರ ಬಂದು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಮತ್ತು ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದ್ದರೆ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ತುಂಬಾ ಶುಭವಾಗುತ್ತೆ. ಧನ್ಯವಾದಗಳು.